ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಮೈಸೂರಿನಲ್ಲಿ ಗಾನ ದೇವತೆ ಜಾನಕಮ್ಮ ಕೊನೆ ಉಸಿರನ್ನು ಎಳೆದ್ರು. ನಿನ್ನೆ ಮಹಾರಾಜ ಕಾಲೇಜಿನಲ್ಲಿ ಸ್ವರ ಸಾಮ್ರಾಜ್ಞಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ನಟಿ ತಾರಾ, ಜಯಮಾಲಾ, ನಿರ್ಮಾಪಕ ಕೆ ಮಂಜು, ನಾದಬ್ರಹ್ಮ, ಹಂಸಲೇಖ, ಗಾಯಕ ವಿಜಯ್ ಪ್ರಕಾಶ್, ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಮಹೇಶ್, ಹೀಗೆ ಶಾಸಕ ಶ್ರೀವತ್ಸ ಸೇರಿದಂತೆ ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಬಹಳ ನೋವಿನ ಸಂಗತಿ. ನಿನ್ನೆ ಮಧ್ಯಾಹ್ನ ಕಾಲು ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋದಂಥವರು, ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವರು ಸಂಜೆ 7:30 ಸುಮಾರಿಗೆ ಡಾಕ್ಟರ್ಗಳ ಎದುರೇ ಅವರಿಗೆ ಹೃದಯಾಘಾತ ಆಯಿತು. ಅದಾದ ನಂತರ ಅವರು ಕೊನೆ ಉಸಿರನ್ನು ಎಳಿತಾರೆ. ಎಸ್, ಜಾನಕಮ್ಮ ಇನ್ನಿಲ್ಲ ಅನ್ನೋ ಸುದ್ದಿ ಬಂದ ತಕ್ಷಣ ಪ್ರತಿಯೊಬ್ಬರೂ ಕೂಡ ಶಾಕ್ಗೆ ಒಳಗಾಗಿದ್ರು. ಸೊ ಅದಾದ ನಂತರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಯತೀಂದ್ರ ಅವರು ಕೂಡ ಆಸ್ಪತ್ರೆಗೆ ಹೋಗಿ ಪಾರ್ಥಿವ ಶರೀರವನ್ನು ದರ್ಶನ ಪಡೆದು ಬಂದಿದ್ದರು. ಅದಾದ ನಂತರ ಇವತ್ತು ಯಾವೆಲ್ಲ ರೀತಿಯಾಗಿ ವ್ಯವಸ್ಥೆ ಆಗಬೇಕು, ಅಂತಿಮ ದರ್ಶನದ ವ್ಯವಸ್ಥೆ ಆಗಬೇಕು ಅನ್ನೋದರ ಬಗ್ಗೆ ಎಲ್ಲ ಮಾತಾಡಿದರು. ಅಂತಿಮ ದರ್ಶನಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸೊ ಈಗ ವಿವಿಧ ಕ್ಷೇತ್ರಗಳ ಗಣ್ಯರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇರೋದು. ನಟಿ ತಾರಾ, ಜಯಮಾಲಾ ಅವರು, ಅನುಪ್ರಭಾಕರ್, ಹೀಗೆ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಕೆ ಮಂಜು ಅವರಿದ್ದಾರೆ, ಗಮನಿಸ್ತಾ ಇದ್ದೀವಿ. ಗಾಯಕ ವಿಜಯ್ ಪ್ರಕಾಶ್ ಅವರು, ಮಾಜಿ ಸಚಿವ ಶ್ರೀರಾಮುಲು, ಜೊತೆಗೆ ನಾದಬ್ರಹ್ಮ, ಹಂಸಲೇಖ ಅವರು, ಶಾಸಕ ಶ್ರೀವತ್ಸ ಸೇರಿದಂತೆ ಗಣ್ಯಾತಿ ಗಣ್ಯರೆಲ್ಲ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಸ್ವರ ಸರಸ್ವತಿ ಜೊತೆಗಿನ ನಂಟು ಸ್ಮರಿಸಿ ಗಣ್ಯರು ಸಂತಾಪವನ್ನು ಸೂಚಿಸಿರುವುದು. ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸರದಿ ಸಾಲಿನಲ್ಲಿ ಅಂತಿಮ ದರ್ಶನವನ್ನು ಪಡಿತಾ ಇರೋ ಅಭಿಮಾನಿ ಬಳಗ. ಮಧ್ಯಾಹ್ನ 3:30 ಜಾನಕಮ್ಮನ ಅಂತಿಮ ದರ್ಶನ ಅವಕಾಶ ಇರುತ್ತೆ. ಅಂತಿಮ ದರ್ಶನಕ್ಕೆ ನೋಡಿ, ಜಯಮಾಲಾ ಅವರು, ಕೆ ಮಂಜು ಅವರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇರೋದು. ಅದ್ಭುತವಾದಂಥ ಗಾಯಕಿ. ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಇಡೀ ದಿನ ಸಾಲಲ್ಲ. 17 ಭಾಷೆಗಳು, ನಿರರ್ಗಳವಾಗಿ ಮಾತನಾಡಬಲ್ಲ ಸಾಮರ್ಥ್ಯ. 17 ಭಾಷೆಗಳಲ್ಲಿ ಬರೋಬ್ಬರಿ 48,000 ಹಾಡುಗಳನ್ನು ಹಾಡಿದಂಥ ಹಿರಿಮೆ ಅವರದ್ದು. ಹುಟ್ಟಿದ್ದು ಆಂಧ್ರ ಪ್ರದೇಶದ ಗುಂಟೂರಾದರೂ ಕೂಡ ಅವರನ್ನು ಇಡೀ ಜಗತ್ತು ಬೆಳೆಸ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕನ್ನಡತಿಯ ರೀತಿಯಲ್ಲೇ ಅವರು ಗುರುತಿಸಿಕೊಂಡಿದ್ದಾರೆ. ಬಹಳ ಕನ್ನಡಿಗರಿಗೆ ಗೊತ್ತಿಲ್ಲ ಅವರು ಆಂಧ್ರದವರು ಅಂತ ಹೇಳಿ. ಅವರು ನಮ್ಮ ಕನ್ನಡದವರೇ, ಕರುನಾಡಲ್ಲೇ ಜನಿಸಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವರ ಕನ್ನಡ ಅಷ್ಟು ಅದ್ಭುತ. ಪ್ರತಿಯೊಂದು ಪದಗಳನ್ನು ಕೂಡ ನಿರರ್ಗಳವಾಗಿ ಮಾತನಾಡಬಲ್ಲ ಸಾಮರ್ಥ್ಯ ಇರುವಂಥವರು. ಅವರ ಹಾಡುಗಳು, ಅವರೇ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಆಗ ಆ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಅವರು, ನಾನು ಅತಿ ಹೆಚ್ಚು ಹಾಡುಗಳನ್ನು ಹಾಡಿರೋದು ಕನ್ನಡದಲ್ಲೇ ಅಂತ ಹೇಳಿ. ಕನ್ನಡ ಹಾಡುಗಳನ್ನೇ ನಾನು ಹೆಚ್ಚಾಗಿ ಹಾಡಿದ್ದೀನಿ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ಮಲಯಾಳಂ. ಸೊ ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಹಾಗಾಗಿನೇ ಅವರು ಕನ್ನಡದ ಮನೆ ಮಗಳು ಅಂತಾನೆ ಕರೆಸ್ಕೊಂಡವರು. ಅದಾದ ನಂತರ ಕೇವಲ ಭಾರತೀಯ ಭಾಷೆಗಳು ಮಾತ್ರ ಅಲ್ಲ, ವಿದೇಶಿ ಭಾಷೆಗಳಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜಪಾನ್ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಡೀ ಜಗತ್ತಿಗೆ ಚಿರಪರಿಚಿತ ಆಗಿರುವಂಥ ಗಾಯಕಿಯವರು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿಲ್ಲ ಜಾನಕಮ್ಮ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ.
ಅವರು ಬೆಳೆದು ಬಂದ ದಾರಿ ಇದೆಯಲ್ಲ, ಅದೊಂದು ರಣರೋಚಕ ಹಾದಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರಂತೆ, ನಾನಂತೂ ಬೇರೆಯವ್ರ ಥರ ಸಂಗೀತ ಕ್ಲಾಸ್ಗೆಲ್ಲ ಹೋಗಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿಲ್ಲ, ಹಾಗೆ ಕಲ್ತು ಬಂದಿದ್ದದು ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿ ಹೀಗೂ ಇರೋದಕ್ಕೆ ಸಾಧ್ಯನಾ? ಎಷ್ಟೇ ಬೆಳೆದರೂ ಕೂಡ ಸರಳ ಸಜ್ಜನಿಕೆ, ಸರಳವಾಗಿರೋರಂತೆ. ಪ್ರತಿಯೊಬ್ಬರ ಜೊತೆಗೆ ಒಂದು ಮಗು ಹೋದರೂ ಕೂಡ ಅಷ್ಟೇ ಮುದ್ದಾಗೆ ಮಾತನಾಡುವವರಂತೆ. ಜಾನಕಮ್ಮ ಅವರು, ಎಸ್ ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದ್ರೆ ಅಂಥ ದೊಡ್ಡ ಲೆಜೆಂಡ್ರಿ ಸಿಂಗರ್, ಅಂದ್ರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿ ಆಗಿದ್ದಂಥ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ, ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೇ ಇದ್ರು ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು, ಅಂದ್ರೆ ಪ್ರೋಗ್ರಾಮ್ಗಳೆಲ್ಲ ಮಾಡ್ಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, PB ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮಲ್ಲಿ ಅವ್ರು ನಡ್ಕೊಳ್ತಾ ಇದ್ದ ರೀತಿ ಎಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ನಾವು ಎಷ್ಟು ಸೀರಿಯಸ್ ಆಗಿ ಅವನ್ನ ನೋಡ್ತಿದ್ರು, ಅವ್ರು ಅಷ್ಟೇ ವಿಟ್ಟಿಯಾಗಿದ್ರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ರು ಅನ್ನೋದು. ಅಂದ್ರೆ 1900 ಈಗ ತಾನೇ ಹೇಳ್ತಿದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನು ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ ಎಸ್ ಜಾನಕಿಯವ್ರ ಜೊತೆ ಫಸ್ಟ್ ಹಾಡನ್ನು ಹಾಡ್ತಾರೆ ಅವರು. ಅದಾದ್ಮೇಲೆ ಸಂಪತ್ತಿಗೆ ಸವಾಲು ಆತರ ಅವರ ಗಾಯಕರಾಗಿ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಲ್ಲಿಂದ ಇದು 59ರಿಂದನೋ ಅಥವಾ 58ರಿಂದನೋ ಜಾನಕಮ್ಮ ಆಡಿರೋದು ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಜೊತೆಗೆ ಆಡಿರೋದು ಆ ಇಸ್ವಿ. ಅದಾದ್ಮೇಲೆ ಬಹುಶಃ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದ್ರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು. ಮತ್ತೆ 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅನ್ನೋದು. ಇಲ್ಲಿ ಅವರನ್ನ ನೋಡ್ತಿದ್ರೆ ಯಾವುದೋ ಒಂದು ಬೊಂಬೆ, ಜಾನಕಮ್ಮನ ಬೊಂಬೆಯನ್ನು ಮಲಗಿಸಿದಾರೇನೋ, ಅವರೊಂದು ಬೇರೆದ್ರಲ್ಲಿ ಮೇಣದ ಬೊಂಬೆಗಳೆಲ್ಲ ಮಾಡ್ತಾರೆ, ಆ ರೀತಿ ಒಂದು ಬೊಂಬೆ ನೋಡ್ದಂಗೆ ಆಗ್ತಾ ಇತ್ತು ಆ ತಾಯಿನ ನೋಡ್ತಿದ್ರೆ. ಆ ತಾಯಿ ಆಶೀರ್ವಾದ ನಮ್ಗೆಲ್ರಿಗೂ ಇರ್ಲಿ ಅಂತ ಬೇಡ್ಕೊಳ್ತೀನಿ. ಅವರು ತುಂಬು ಜೀವನ ಸಾಗಿಸಿ ಹೊರಟಿದ್ದಾರೆ. ಅವರನ್ನ ನಾವೆಲ್ಲ ಸಂತೋಷದಿಂದ, ಗೌರವದಿಂದ, ಮರ್ಯಾದೆಯಿಂದ, ಸರ್ಕಾರಿ ಗೌರವದಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ, ಇಲ್ಲ, ನಾನು ನೋಡೇ ಇಲ್ಲ ಅವರನ್ನ. ಅದೇ ನನಗೊಂದು ಅಪರಾಧಿ ಭಾವನೆ. ಈಗ ನಾನು ಅವರನ್ನ ಯಾವತ್ತೂ ಪರ್ಸನಲ್ ಆಗಿ ಮೀಟ್ ಮಾಡಿಲ್ಲ, ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ನೋಡಿಲ್ಲ. ನಾನೆಲ್ಲ ನೋಡ್ತಾ ಇದ್ದ ಅವ್ರ ಪ್ರೋಗ್ರಾಮ್ ಯೂಟ್ಯೂಬ್ ಈ ತರ ಇದರಲ್ಲೇ ಟಿವಿಗಳಲ್ಲೇ ನೋಡಿದವಳು. ಇವತ್ತೇ ನಾನು ಆ ತಾಯಿಯ ದರ್ಶನ ಮಾಡ್ಕೊಂಡಿದ್ದೆ.